ವಿಶ್ವಸಂಸ್ಥೆಯ ಆವರಣದಲ್ಲಿ ವಿಶ್ವಗುರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯೋಗ ದಿನದ ಆಚರಣೆ. ಇಡೀ ವಿಶ್ವವನ್ನ ಒಂದುಗೂಡಿಸೋ ಯತ್ನಕ್ಕೆ, ಆ ಯತ್ನಕ್ಕೆ ಭಾರತದ ನಾಯಕತ್ವಕ್ಕೆ ಮತ್ತೊಂದು ಗಟ್ಟಿ ಹೆಜ್ಜೆ ಇಟ್ಟಿದೆ. ಜಾಗತಿಕ ಮಟ್ಟದಲ್ಲಿ ಮೋದಿ ಮೇನಿಯಾಗೂ ಈ 3 ದಿನಗಳ ಭೇಟಿ ಮತ್ತೊಮ್ಮೆ ಕನ್ನಡಿ ಹಿಡಿದಿದೆ. ಮೋದಿ 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 ಇಂಡಿಯಾದಲ್ಲಿದ್ರೂ ಅಷ್ಟೇ, ಇಂಗ್ಲೆಂಡ್ನಲ್ಲಿದ್ರೂ ಅಷ್ಟೇ, ಅಮೆರಿಕಾದಲ್ಲೂ ಅಷ್ಟೇ, ಎಲ್ಲಿ ನೋಡಿದ್ರೂ ಮೋದಿಯದ್ದೇ ಹವ. 3 ದಿನದ ಪ್ರವಾಸದಲ್ಲಿರೋ ಮೋದಿ ಏರ್ಪೋರ್ಟ್ಗೆ ಬಂದಾಗಲೂ ಅದ್ಧೂರಿ ಸ್ವಾಗತ. ಹೋಟೆಲ್ ಬಳಿಯೂ ಜನಸಾಗರ, ಹೋಟೆಲ್ ಒಳಗೂ ಫ್ಯಾನ್ಸ್ಗಳೇ. ಅಮೆರಿಕಾದಲ್ಲಿ ಮೊದಲು ಉದ್ಯಮಿಗಳು, ಅರ್ಥಶಾಸ್ತ್ರಜ್ಞರು, ಸಂಗೀತಕಾರರು, ಚಿಂತಕರು, ರಾಜಕಾರಣಿಗಳನ್ನು ಭೇಟಿ ಮಾಡಿದ್ರು. ಇದೇ ವೇಳೆ ಸಾಗರದಾಚೆಯಲ್ಲಿ ಮೋದಿ ಜೊತೆ ಜೋ ಬೈಡನ್ ಅವರ ಭಾವಚಿತ್ರದ ಬ್ಯಾನರ್ ಗಗನದೆತ್ತರದಲ್ಲಿ ಹಾರಾಡಿತು. ನ್ಯೂಯಾರ್ಕ್ನ ವಿಶ್ವಸಂಸ್ಥೆಗೆ ಬಂದ್ರು. ರಾಷ್ಟ್ರಪಿತ ಗಾಂಧೀಜಿ ಪುತ್ಥಳಿಗೆ ನಮಿಸಿ ವಿಶ್ವ ಯೋಗ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿದ್ರು. ವಿಶ್ವಸಂಸ್ಥೆಯ ಆವರಣದಲ್ಲಿ ಭಾರತದ ಸಂಸ್ಕೃತಿ, ಪರಂಪರೆ, ನಂಬಿಕೆಯ ಓಂಕಾರ ಝಿಂಕರಿಸಿತು. ಮೋದಿ ಸೇರಿ ವಿಶ್ವಸಂಸ್ಥೆಯ 180 ರಾಷ್ಟ್ರಗಳ ಸದಸ್ಯರುಗಳು, ಪ್ರಮುಖರು ವಿಶ್ವ ಯೋಗಕ್ಕೆ ಸಾಕ್ಷಿಯಾದರು. Of yoga to build bridges of friendship, a peaceful world and a cleaner, greener and sustainable future. Let us join hands together to realize the goal of one earth, one family, one future. I conclude with a wish. Sarve bhavantu sukhinah, sarve santu niramaya. May everyone be happy. May everyone be healthy. ಯೋಗದ ಜೊತೆಗೆ ನಮ್ಮ ದೇಶದ ರಾಜತಾಂತ್ರಿಕ ಚಾಣಾಕ್ಷತನದ ಪ್ರದರ್ಶನಕ್ಕೂ ಮೋದಿ 3 ದಿನದ ಪ್ರವಾಸ ಸಾಕ್ಷಿಯಾಗ್ತಾ ಇದೆ. ನಿನ್ನೆ ನಾವು ಹೇಳಿದ್ವಿ, ಬೇರೆ ಬೇರೆ ಕ್ಷೇತ್ರದ ಸಾಧಕರ ಜೊತೆಯಲ್ಲಿ ಮೋದಿ ಮಾತುಕತೆ ನಡೆಸಲಿದ್ದಾರೆ ಅಂತ. ಅದು ಕೇವಲ ಮಾತುಕತೆ ಅಲ್ಲ, ಬದಲಾಗಿ ವಿಕಸಿತ ಭಾರತದ ಭವಿಷ್ಯದ ಕುರಿತ ಸಮಾಲೋಚನೆ ಕೂಡ ಆಗಿತ್ತು. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಯಾರೆಲ್ಲರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿದ್ರು, ಯಾವ ವಿಚಾರಕ್ಕೆ ಕುರಿತಂತೆ ಚರ್ಚೆ ಆಯಿತು, ಈ ಭೇಟಿ ಸಂದರ್ಭದಲ್ಲಿ ಒಂದೊಂದೇ ಗಮನಿಸ್ತಾ ಹೋಗೋಣ. 24 ಗಣ್ಯರ ಜೊತೆಯಲ್ಲಿ, ವಿವಿಧ ಕ್ಷೇತ್ರದ ಗಣ್ಯರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅದರಲ್ಲಿ ಮೊದಲಿಗರಾಗಿ ಕೇಳಿಬರ್ತಾ ಇರುವ ಹೆಸರು ಎಲಾನ್ ಮಸ್ಕ್. ವಿಶ್ವದ ನಂಬರ್ 1 ಉದ್ಯಮಿ ಪಟ್ಟದಲ್ಲಿರುವವರು ಎಲಾನ್ ಮಸ್ಕ್. ಟೆಸ್ಲಾ ಕಂಪನಿ ಹಾಗೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಸಂಸ್ಥಾಪಕರು. ಇವರ ಜೊತೆಯಲ್ಲಿ ಪ್ರಧಾನಿ ಮೋದಿ ನಡೆಸಿರುವ ಮಾತುಕತೆಯ ಅಥವಾ ಚರ್ಚೆಯ ವಿಚಾರ ಬಂಡವಾಳ ಹೂಡಿಕೆ. ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ಅವಕಾಶ ಹಾಗೆ ಆಹ್ವಾನವನ್ನ ಕೂಡ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎಲನ್ ಮಸ್ಕ್ ಜೊತೆಗಿನ ಮಾತುಕತೆ ಸಂದರ್ಭದಲ್ಲಿ. ಇದರ ಜೊತೆಗೆ ಡ್ಯಾನಿ ರುಸೇಲ್ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇವರು ಭದ್ರತಾ ಮತ್ತು ರಾಜತಾಂತ್ರಿಕ ವಿಭಾಗದ ಉಪಾಧ್ಯಕ್ಷರು. ಇವರ ಜೊತೆಯಲ್ಲಿ ನಡೆಸಿದ ಚರ್ಚೆಯ ವಿಚಾರ ಗಡಿ ರಕ್ಷಣೆ. ನಮಗೆ ಗೊತ್ತಿರೋ ಹಾಗೆ ಭಾರತಕ್ಕೆ 2 ಗಡಿ ಭಾಗ ಸಮಸ್ಯೆಯ ಕೇಂದ್ರ ಬಿಂದು ಆಗಿದೆ. ಒಂದು ಇಂಡೋ ಚೀನಾ ಗಡಿ, ಹಾಗೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ನಮ್ಮ ದೇಶ ಹಂಚಿಕೊಂಡಿರುವ ಗಡಿ. ಈ 2 ಗಡಿ ಸಮಸ್ಯೆಗೆ ಪರಿಹಾರ, ಸಲಹೆ, ಸೂಚನೆ ಇತ್ಯಾದಿ ವಿಚಾರಗಳು, ಹಾಗೆ ಗಡಿ ಭದ್ರತಾ ವಿಚಾರದಲ್ಲಿ ಭಾರತ ಕೈಗೊಳ್ಳಬಹುದಾದ ಗಟ್ಟಿ ನಿರ್ಧಾರ, ನಿಲುವುಗಳ ಬಗ್ಗೆ ರಾಜತಾಂತ್ರಿಕ ಮಟ್ಟದ ಮಾತುಕತೆ ನಡೆಸಲಾಗಿದೆ. ಹಾಗೆ ರೆಡಾಲಿಯೋ ಖ್ಯಾತ ಉದ್ಯಮಿಯವರು ಇವರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಕೇವಲ ಉದ್ಯಮಿ ಮಾತ್ರ ಅಲ್ಲ, ಹೂಡಿಕೆದಾರ ಮತ್ತು ಸಹ ಸಂಸ್ಥಾಪಕರು ಕೂಡ. ಚರ್ಚೆಯಾದ ವಿಷಯ ಮತ್ತದೇ ಬಂಡವಾಳ ಹೂಡಿಕೆ. ಆದರೆ ಇಲ್ಲಿ ಭಾರತಕ್ಕೆ ಯಾವ್ಯಾವ ಕ್ಷೇತ್ರದಲ್ಲಿ ಹೂಡಿಕೆಗೆ ಅವಕಾಶಗಳಿದೆ, ಯಾವ ಕ್ಷೇತ್ರದಲ್ಲಿ ವಿದೇಶದಿಂದ ಬಂಡವಾಳವನ್ನ ಹೂಡಿಕೆ ಮಾಡಿಸಿಕೊಂಡ್ರೆ ಭಾರತಕ್ಕೆ ಆಗಬಹುದಾದ ಲಾಭ ಎಷ್ಟು, ಇದರ ಕುರಿತಾಗಿಯೂ ಕೂಡ ಆಳಾಗಲದ ವಿಶ್ಲೇಷಣೆ, ಮಾತುಕತೆ ನಡೆದಿದೆ. ಹಾಗೆ ಪ್ರೊಫೆಸರ್ ಎಂಟಲಾಬ್ ಆರ್ಥಿಕ ತಜ್ಞರು ಹಾಗೆ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಲೇಖಕರು ಇವರ ಜೊತೆಯಲ್ಲಿ ಆದ ಚರ್ಚೆಯ ವಿಚಾರ ಭಾರತದಲ್ಲಿ ಬಹು ಚರ್ಚಿತ ವಿಚಾರ ಸ್ಟಾರ್ಟ್ಅಪ್ಗಳ ಬಗ್ಗೆ, ಸ್ಟಾರ್ಟ್ಅಪ್ ವ್ಯವಸ್ಥೆ ಬಗ್ಗೆ. ಅದರಲ್ಲೂ ಕೂಡ ಯಾವ ಕ್ಷೇತ್ರದಲ್ಲಿ, ಯಾವ ವಲಯದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಉತ್ತೇಜನ ನೀಡಿದ್ರೆ ಭಾರತದ ತೆರಿಗೆ, ಆ ಮೂಲಕ ಆರ್ಥಿಕ ವ್ಯವಸ್ಥೆಯ ಮೇಲೆ ನೇರ ಲಾಭ ಜೊತೆಗೆ ಸುಧಾರಣೆ ಆಗೋ ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನ ಚರ್ಚೆಗೆ ಒಳಪಡಿಸಿದ್ದಾರೆ ಉಭಯರು ಕೂಡ. ಇದರ ಜೊತೆಗೆ ಪೌಲಾ ಮೋರ್ಮೇಯರ್ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಇವರು ವಿಶ್ವ ಬ್ಯಾಂಕ್ನ ಮಾಜಿ ಮುಖ್ಯಸ್ಥರು ಹಾಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪುರಸ್ಕೃತರು ಕೂಡ. ಚರ್ಚೆಯಾದ ವಿಚಾರ ಡಿಜಿಟಲ್ ಇಂಡಿಯಾ. ನಿಮಗೆ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಏರಿದ ದಿನದಿಂದಲೂ ಕೂಡ ಡಿಜಿಟಲ್ ಇಂಡಿಯಾದ ಬಗ್ಗೆ, ಅಂದ್ರೆ
ಭಾರತ ದೇಶದಲ್ಲಿ ಡಿಜಿಟಲೀಕರಣದ ಬಗ್ಗೆ ಬಹಳಷ್ಟು ಉತ್ಸುಕರಾಗಿದ್ದಾರೆ. ಹಾಗೆ ಆ ನಿಟ್ಟಿನಲ್ಲಿ ಭಾರತ ಹೆಜ್ಜೆ ಇಡೋ ದೃಷ್ಟಿಯಲ್ಲೂ ಕೂಡ ಅನೇಕ ಯೋಜನೆಗಳ ಅನುಷ್ಠಾನಕ್ಕೂ ಕೂಡ ಮುನ್ನುಡಿಯನ್ನ ಬರೆದಿದ್ದಾರೆ. ಇದೇ ಒಂದರ್ಥದಲ್ಲಿ ಮೋದಿ ಅವರ ನೆಚ್ಚಿನ ವಿಚಾರ ಕೂಡ ಡಿಜಿಟಲ್ ಇಂಡಿಯಾದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ. ಇದರ ಜೊತೆಗೆ ಶ್ರೀಮತಿ ನೀಲಿ ಬಂಡೆಪುಡಿ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸಿದ್ದಾರೆ. ಇವರು ಅಧ್ಯಕ್ಷರು ಪೆನ್ ಸ್ಟೇಟ್ ಯೂನಿವರ್ಸಿಟಿಯ ಒಬ್ಬ ಅಧ್ಯಕ್ಷ ಹುದ್ದೆಯಲ್ಲಿದ್ದ ವ್ಯಕ್ತಿಯ ಜೊತೆಯಲ್ಲಿ ಮಾತುಕತೆ ನಡೆಸಿದಾಗ ಸಹಜವಾಗಿ ಭಾರತದ ಶೈಕ್ಷಣಿಕ ಕ್ಷೇತ್ರದ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುತ್ತೆ. ಇವತ್ತು ಆದ ಚರ್ಚೆ ಕೂಡ ಅಂಥದ್ದೇ. ಎರಡು ದೇಶಗಳ ಮಧ್ಯೆ ಶೈಕ್ಷಣಿಕ ವಿನಿಮಯ ಎಜುಕೇಶನಲ್ ಎಕ್ಸ್ಚೇಂಜ್ ಬಗ್ಗೆ ಮಾತುಕತೆ ನಡೆಸಲಾಗಿದೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ NEP ರೀತಿಯ ಒಂದಷ್ಟು ಬದಲಾವಣೆಯನ್ನ ತರುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಅದರ ಲಾಭ ನಷ್ಟ ಹಾಗೆ ಅಮೆರಿಕದಂತಹ ದೇಶದ ಶೈಕ್ಷಣಿಕ ವ್ಯವಸ್ಥೆಯ ಒಂದು ರೀತಿಯ ರೆಫರೆನ್ಸ್ ಏನಾದರೂ ನಮ್ಮ ದೇಶದಲ್ಲಿ ತೆಗೆದುಕೊಳ್ಳೋ ಅವಶ್ಯಕತೆ ಇದೆಯಾ, ಹಾಗೆ ಮಾಡೋದ್ರಿಂದ ಆಗಬಹುದಾದ ಲಾಭ ನಷ್ಟ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಪ್ರೊಫೆಸರ್ ಜೊತೆಯಲ್ಲಿ. ಹಾಗೆ ಮತ್ತೊಬ್ಬ ಪ್ರೊಫೆಸರ್ ಪೀಟರ್ ಹೂಟೇಜ್ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಇವರು ಲಸಿಕೆ ಹಾಗೆ ಅಣು ವಿಜ್ಞಾನಿ. ಜೊತೆಗೆ ಪ್ರೊಫೆಸರ್ ವಿವಿಯನ್ ಎಸ್ ಲೀ, ಇವರು ಖ್ಯಾತ ವೈದ್ಯೆ, ಇವರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಇವರ ಜೊತೆಯಲ್ಲಿ ಪ್ರೊಫೆಸರ್ ಸ್ಟೀಫನ್ ಕ್ಲಾಸ್ಕೋ ಜೊತೆಯಲ್ಲಿ ಪ್ರಖ್ಯಾತ ವೈದ್ಯರು ಹಾಗೆ ಡಾಕ್ಟರ್ ಸುನಿಲ್ ಎ ಡೇವಿಡ್, ಇವರು ಕೂಡ ಖ್ಯಾತ ವೈದ್ಯರು, ಇವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಈ 4 ಹೆಸರುಗಳು, ಈ 4 ವ್ಯಕ್ತಿಗಳು, ಇವರ ಜೊತೆಯಲ್ಲಿ ನಡೆದ ಚರ್ಚೆ ಪ್ರಮುಖವಾಗಿ ಆರೋಗ್ಯ ರಕ್ಷಣಾ ಸುಧಾರಣೆಯ ಕುರಿತಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಆಗಬಹುದಾದ ಸುಧಾರಣೆ ಬದಲಾವಣೆಗಳ ಬಗ್ಗೆ ಮಾತುಕತೆ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ. ಚಂದ್ರಿಕಾ ಟಂಡನ್ ಹಾಗೆ ಡಾಕ್ಟರ್ ಅನುರಾಗ್ ಮೈರಲ್, ಶಿಕ್ಷಣ ಮತ್ತು ಆರ್ಥಿಕ ತಜ್ಞರು, ಮಾಧವ್ ರಂಜನ್ ಸೇರಿ ಅನೇಕರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗೆ ಭಾರತದಲ್ಲಿ ಬಂಡವಾಳ ಹೂಡಿಕೆಗೂ ಮುಕ್ತ ಆಹ್ವಾನವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಲ್ಲಿಗೆ ಮಾತುಕತೆ ಆಯಿತು. ಇದರ ಜೊತೆಗೆ ರಾಜತಾಂತ್ರಿಕವೋ ಅಥವಾ ರಾಜಕೀಯ ಉದ್ದೇಶವೋ, ಒಟ್ಟಿನಲ್ಲಿ ಮೋದಿ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳಂತೂ ನಡೆದೇ ಹೋಗುತ್ತೆ. ಪಪುವಾದ PM ಕಾಲಿಗೆ ನಮಸ್ಕಾರ ಮಾಡಿದ್ದು, ಆಸ್ಟ್ರೇಲಿಯಾದ PM ಬಾಸ್ ಅಂದದ್ದು. ಈಗ ಆ ಸಾಲಿಗೆ ನಾನು ಮೋದಿ ಫ್ಯಾನ್ ಅನ್ನೋ ಮೂಲಕ ಮಸ್ಕ್ ಸೇರ್ಪಡೆಗೊಂಡಿದ್ದಾರೆ. I can say he really wants to do the right thing for India. He wants to be open. He wants to be supportive of new companies. I am a fan of Modi, so he did. Yes, I'm tentatively planning to visit India again next year. It was just so nice to see him because we worked together so closely for 6 months, and he was in India, we were here, so he loved the album cover. ದೂರದ ಅಮೆರಿಕಾದಲ್ಲಿ ಮೋದಿ ನೇತೃತ್ವದಲ್ಲಿ ಇಡೀ ವಿಶ್ವ ಯೋಗ ದಿನ ಸಂಭ್ರಮಿಸಿದ್ರೆ, ಇತ್ತ ನಮ್ಮ ದೇಶದಲ್ಲೂ 9ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು. ನಮ್ಮ ರಾಜ್ಯವೂ ಸೇರಿದಂತೆ ದೇಶದ ಉದ್ದಗಲಕ್ಕೂ ಕೂಡ ಹೇಗಿತ್ತು ಯೋಗಾಭ್ಯಾಸದ ಕ್ಷಣಗಳು ನೋಡಿ. ಬೆಂಗಳೂರಿನ ವಿಧಾನಸೌಧದ ಮುಂದೆ ಗವರ್ನರ್ ಗೆಹ್ಲೋಟ್, ಸ್ಪೀಕರ್ UT ಖಾದರ್, ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಸಾವಿರಾರು ಜನ ಯೋಗದಲ್ಲಿ ಭಾಗಿಯಾಗಿದ್ರು. ತೆಗೆದುಕೊಳ್ಳುತ್ತಾ ಉಸಿರಿಗೆ ಬನ್ನಿ, ಉಸಿರನ್ನು ಬಿಡುತ್ತಾ 2 ಕೈಗಳು ಕೆಳಗೆ. ರಾಷ್ಟ್ರಪತಿ ಭವನದ ಸಿಬ್ಬಂದಿ, ಕುಟುಂಬಸ್ಥರು, ವಿದ್ಯಾರ್ಥಿಗಳ ಜೊತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವ ಯೋಗ ದಿನದಲ್ಲಿ ಭಾಗಿಯಾದರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮಧ್ಯಪ್ರದೇಶದಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದರು. ನೂತನ ಸಂಸತ್ ಭವನ ಸೆಂಟ್ರಲ್ ವಿಸ್ತಾ ಬಳಿ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ, ದೆಹಲಿಯ ಗುರುಗ್ರಾಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಭಾಗಿಯಾಗಿದ್ದರು. ಯೋಗ ಗುರು ಬಾಬಾ ರಾಮದೇವ್ ಸಾವಿರಾರು ಜನರಿಗೆ ಯೋಗದ ಭಂಗಿ ಹೇಳಿಕೊಟ್ರು. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಜನರ ಜೊತೆ ಯೋಗಾಭ್ಯಾಸ ಮಾಡಿದ್ರು. ಇನ್ನೊಂದು ಕಡೆ ಇಂದೋರ್ ಸೆಂಟ್ರಲ್ ಜೈಲಲ್ಲಿ ಖೈದಿಗಳ ಜೊತೆ ಪೊಲೀಸರು ಯೋಗ ದಿನಾಚರಣೆಗೆ ಮೆರುಗು ಕೊಟ್ರು. ಕಾರವಾರ ನೌಕಾನೆಲೆಯಲ್ಲಿರುವ INS ವಿಕ್ರಾಂತ್ನಲ್ಲಿ ರಕ್ಷಣಾ ಸಚಿವರು, ನೌಕಾಸೇನಾ ಮುಖ್ಯಸ್ಥರು ಯೋಗದಲ್ಲಿ ಭಾಗಿಯಾದರು. ಅಟ್ಟಾರ ವಾಘಾ ಗಡಿಯಲ್ಲಿ ನೂರಾರು ಸೈನಿಕರು ಸಾರ್ವಜನಿಕರ ಜೊತೆ ವಿಶ್ವಯೋಗಕ್ಕೆ ಮೆರುಗು ಕೊಟ್ಟರು. ದೇಶದ ಅತಿ ಎತ್ತರದ ಗಡಿಭಾಗ ಲಡಾಖ್ನಲ್ಲಿ ಹಿಮಬೆಟ್ಟಗಳ ಮಧ್ಯೆ ಸೈನಿಕರು ಯೋಗ ಮಾಡಿದ್ದು ಅತ್ಯದ್ಭುತವಾಗಿತ್ತು. ರಾಜ್ಕೋಟ್ನಲ್ಲಿ ಮಹಿಳೆಯರು ಈಜುಕೊಳದಲ್ಲಿ ಯೋಗ ಮಾಡಿದ್ದು ವಿಶೇಷವಾಗಿತ್ತು.
ಮುಂಬೈ ಗೇಟ್ವೇ ಬಳಿ ತಾಜ್ ಹೋಟೆಲ್ ಎದುರು ಮರಾಠಿ ನವಾರಿ ಸೀರೆಯುಟ್ಟ ನಾರಿಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಯೋಗ ಮಾಡಿದ್ರು. इससे सर्वाइकल भी ठीक होगा, डायबिटीज ठीक होगी, मोटापा कम होगा, गैस कवर जैसी बीमारी भी निकलेगी. ರಾಯ್ಪುರದಲ್ಲಿ ಭಾರತೀಯ ವಿಕಲಚೇತನ ಕ್ರೀಡಾಪಟುಗಳು ವೀಲ್ ಚೇರ್ನಲ್ಲಿ ಯೋಗ ಮಾಡಿ ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಸಂದೇಶ ಕೊಟ್ಟರು. ಹೀಗೆ ಯೋಗ ಮಾಡಿ ರೋಗ ಮುಕ್ತವಾಗುವತ್ತ ವಿಶ್ವದ ಚಿತ್ತ ಇದ್ರೆ ಈತ ನಮ್ಮ ರಾಜ್ಯದ ರಾಜಕೀಯ ನಾಯಕರ ಕನಸು ಮನಸ್ಸು ಎಲ್ಲಾ ಕಡೆ ಕೂಡ ಬರೀ ಅಕ್ಕಿ ಅಕ್ಕಿ ಅಕ್ಕಿ. ದೆಹಲಿ ತಲುಪಿ ಅಕ್ಕಿ ಹುಡುಕೋ ಪ್ರಯತ್ನ ಮಾಡಿದ್ರು ಕೂಡ ಸಿದ್ದು ಅಂಡ್ ಟೀಮ್ಗೆ ಕೇಂದ್ರದಿಂದ ಸ್ಪಂದನೆ ಇಲ್ಲ. ಇತ್ತ ಕೇಂದ್ರದ ಕಡೆ ಬೊಟ್ ಮಾಡಬೇಡಿ ಅಂತ ರಾಜ್ಯ ಬಿಜೆಪಿ ನಾಯಕರು ಅವರ ಮಾತಿಗೂ ಕೂಡ ಬ್ರೇಕ್ ಬೀಳ್ತಿಲ್ಲ. ಅನ್ನಭಾಗ್ಯಕ್ಕೆ ಅಕ್ಕಿ ಹೊಂದಿಸೋಕೆ ರಾಜ್ಯ ಸರ್ಕಾರ ಹೆಣಗಾಡುತ್ತಿದೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಆ ಕಡೆ ಬಿಜೆಪಿಯವರು ಮೋದಿ ಕೊಡ್ತಿರೋ 5 ಕೆಜಿ ಅಕ್ಕಿ ಜೊತೆ 10 ಕೆಜಿ ಅಕ್ಕಿ ಕೊಡಿ ಅಂತಿದ್ದಾರೆ. ಇದರ ಜೊತೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅಮಿತ್ ಶಾರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಕೇಂದ್ರ ಆಹಾರ ಮಂತ್ರಿ ಪಿಯೂಷ್ ಗೋಯಲ್ ಜೊತೆ ಚರ್ಚಿಸಲು ಮುನಿಯಪ್ಪ ಮುಂದಾಗಿದ್ರು. ಆದರೆ ಗೋಯಲ್ 3 ದಿನದಿಂದ ಟೈಮ್ ಕೊಟ್ಟಿಲ್ವಂತೆ. ಆಹಾರ ಇಲಾಖೆ ಸಚಿವರಂತ ಪಿಯೂಷ್ ಗೋಯಲ್ ಅವರಿಗೆ ನಾವು ಕೇಳಿದ್ದೀವಿ, ಅವರಿನ್ನೂ ಟೈಮ್ ಕೊಟ್ಟಿಲ್ಲ. 3 ದಿನದಿಂದ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ಗಳಿದ್ದಾವೆ, ಅಲ್ಲಿ ಕೊಟೇಶನ್ ಕರೆದಿದ್ದೀವಿ, ನಾಳೆ ಗೊತ್ತಾಗುತ್ತೆ. ನೆಪೆಡ್, NCCF ಮತ್ತೆ ಕೇಂದ್ರೀಯ ಭಂಡಾರ, ಇವು 3 ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಇವಿಂದ ಕೊಟೇಶನ್ ಕರೆದಿದ್ದೀವಿ. ಸೊ ಗೊತ್ತಾದ ಮೇಲೆ ವಿಲ್ ಡಿಸೈಡ್. ವಿಳಂಬ ಆಗಬಹುದು, ಈ ಕೇಂದ್ರ ಸರ್ಕಾರ ರಾಜಕೀಯ ಮಾಡೋದ್ರಿಂದ. ಅಕ್ಕಿ ಕೊಡಲು ತಡ ಮಾಡ್ತಿರೋ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಮರ್ಯಾದೆ ಇಲ್ಲದ ಬೇಜವಾಬ್ದಾರಿ ಸಿಎಂಗೆ ಅನ್ನಭಾಗ್ಯ ಘೋಷಿಸುವಾಗ ಮೆದುಳು ಇರಲಿಲ್ವಾ? ಅಷ್ಟಕ್ಕೂ ಕೇಂದ್ರ ಯಾಕ್ರಿ ಅಕ್ಕಿ ಕೊಡಬೇಕು ಅಂತ ಪ್ರಶ್ನಿಸುತ್ತಿವೆ. ಚುನಾವಣೆ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಮೆದುಳು ಇರಲಿಲ್ವಾ? ಸಗಣಿ ತುಂಬಿತ್ತ? ಯಾಕೆ ನೀವು ಮೋದಿಯವರ ಕಡೆಗೆ ಈಗ ಬೆರಳು ತೋರಿಸ್ತಾ ಇದ್ದೀರಿ? ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ, ಕೊಡ್ತಾ ಇಲ್ಲ, ನಮ್ಮ ರಾಜ್ಯವನ್ನ ದ್ವೇಷಿಸ್ತಾ ಇದ್ದಾರೆ ಕನ್ನಡಿಗರನ್ನ. ಇಂಥ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಇವ್ರ ಜವಾಬ್ದಾರಿ ಏನು ಅಂತಕ್ಕಂಥ ಹೇಳ್ತಾ ಇಲ್ವಲ್ಲ. ಇವ್ರ ಜವಾಬ್ದಾರಿ ಏನಾಗಿದ್ರೆ ಇವ್ರಿಗೆ ಬೇಕಾದಂತ ರೀತಿಯಲ್ಲಿ ಅಕ್ಕಿ ಕೊಡಿ ಅಂದ್ರೆ ಅವ್ರು ಯಾಕೆ ಕೊಡ್ತಾರೆ? ಇವತ್ತು ನೀವು ಜನತೆಗೆ ಮಾತು ಕೊಟ್ಟಿರೋದು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಎಷ್ಟು ಖರ್ಚಾದ್ರೂ ಕೊಡ್ತಕ್ಕಂಥ ನೀವು ರೆಡಿ ಮಾಡ್ಕೋಬೇಕಲ್ಲ. ವಿಪಕ್ಷಗಳ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ 8 ಕೆಜಿ ಅಕ್ಕಿ ಜೊತೆ 2 ಕೆಜಿ ರಾಗಿ ಅಥವಾ ಜೋಳ ಕೊಡಲು ನಿರ್ಧರಿಸಿದೆ. ಜನರ ಆಶೋತ್ತರಗಳಿಗೋಸ್ಕರವಾಗಿ 1-2 ಕೆಜಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಸೇರಿಸಿ 8 ಕೆಜಿ ಅಕ್ಕಿ ಕೊಟ್ಟರೆ 2 ಕೆಜಿ ರಾಗಿ ಕೊಡುವಂಥದ್ದು. ಜೋಳ ಉತ್ತರ ಕರ್ನಾಟಕದಲ್ಲಿ 1-2 ಕೆಜಿ ಜೋಳ ಕೊಟ್ಟರೆ 8 ಕೆಜಿ ಅಕ್ಕಿ ಕೊಡುವಂಥದ್ದನ್ನು ಮಾಡ್ತೀವಿ. ಅಲ್ಲಿಗೆ ಅಕ್ಕಿ ಕತೆ ಇದಾದ್ರೆ ನಿನ್ನೆ ಪ್ರಾರಂಭವಾದ ಗ್ಯಾರಂಟಿ ಹ್ಯಾಕ್ ವಾರ್ ಇವತ್ತು ಕೂಡ ಮುಂದುವರೆದಿತ್ತು. ಹೋಗ್ತಿರೋ ರೋಡ್ ಯಾಕೋ ಸರಿ ಇಲ್ವಲ್ಲ ಅಂತ ಅನ್ನಿಸಿದವರಂತೆ ಹ್ಯಾಕ್ ಗಲಾಟೆ ಎಬ್ಬಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಸೀದಾ ಯೂಟರ್ನ್ ಹೊಡೆದಿದ್ದಾರೆ. ಗೃಹಜ್ಯೋತಿ ಯೋಜನೆ ಅರ್ಜಿ ಹಾಕೋಕೆ ಸರ್ವರ್ಗಳು ಸ್ಲೋ ಆಗಿವೆ. ಅದಕ್ಕೂ ಮೋದಿಯೇ ಕಾರಣ ಅಂತ ಸತೀಶ್ ಜಾರಕಿಹೊಳಿ ದೂರಿದ್ರು. ಮೋದಿಗೆ ಬೈದ್ರೆ ಬಿಜೆಪಿಯವರು ಸುಮ್ಮನಿರ್ತಾರ? ಲೋಕೋಪಯೋಗಿ ಮಂತ್ರಿ ವಿರುದ್ಧ ಕೇಸರಿ ಸೇನೆ ಮುಗಿಬಿದ್ದಿದೆ. ಆಯ್ತು, ಸತೀಶ್ ಜಾರಕಿಹೊಳಿ ಅವ್ರ ಬುದ್ಧಿ ಅಷ್ಟೇ ಅದ, ಮಾಡಿರ್ಬೇಕು. ಎದಕ್ಕೆ ಮಾಡ್ತಾರ್ರಿ ಅದನ್ನ? ಯಾಕೆ ಮಾಡ್ತಾರ? ಎಂತೆಂಥ ಸಚಿವರಿದ್ದಾರೆ, ಅವರಿಗೆ ಏನರ ಬಗ್ಗೆನೂ ಅರಿವಿಲ್ದಲೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೊಂಥರ ಕರ್ನಾಟಕಕ್ಕೆ ಅವಮಾನ ಆಗ್ಬಿಡುತ್ತೆ ಸರ್. ನಿಮಗೆ 135 ಸೀಟ್ ಸಿಕ್ಕೋಲ್ಲ, EVMನಿಂದನೇ ಸಿಕ್ಕಾವೋದು. ನೆನಪಿಟ್ಕೋರಿ ನೀವು. ಒಂದು ಸ್ವಲ್ಪ ತೀರಾ ಹುಚ್ಚುಚ್ಚು ಆಡುವಂಥ ಮಾತುಗಳನ್ನು, ಇದು ಸರಿಯಲ್ಲ. ಇದು ಅತ್ಯಂತ ಜೋಕರ್ ಅಂತ ನಿಮ್ಮನ್ನು ಪರಿಗಣಿಸಬಾರದು. ನಿನ್ನೆ ಸರ್ವರ್ ಹ್ಯಾಕ್ ಆಗಿದೆ ಎಂದಿದ್ದ ಸತೀಶ್ ಜಾರಕಿಹೊಳಿ ಇಂದು ಯೂ ಟರ್ನ್ ಹೊಡೆದ್ರು. ಚರ್ಚೆಯನ್ನ ಇಲ್ಲಿಯೇ ನಿಲ್ಲಿಸುವಂತೆ ಮನವಿ ಮಾಡಿದ್ರು. ಊಹೆ ಅಷ್ಟೇ, ಒಂದು ಸಂದೇಹ, ಅನುಮಾನ ಅಷ್ಟೇ. ಅದಕ್ಕೂ ನಿರ್ದಿಷ್ಟವಾಗಿ ಹಿಂಗಂತ ಹೇಳಿಕೆ ಆಗೋಲ್ಲ. ಓಕೆ, ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಕ್ಲೋಸ್ ಮಾಡೋಣ. ಅಕ್ಕಿ ಜಟಾಪಟಿ ನಡುವೆ ಆಹಾರ ಇಲಾಖೆ ಸರ್ವರನ್ನೇ ಸ್ಥಗಿತಗೊಳಿಸಲಾಗಿದೆ. ಎಲ್ಲಾ ಜಿಲ್ಲೆ, ತಾಲೂಕು ಹಾಗೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ನಿಲ್ಲಿಸುವಂತೆ ಸೂಚಿಸಲಾಗಿದೆ. ಸರ್ಕಾರದ ಈ ನಡೆ ಮತ್ತೊಂದು ವಿರೋಧಕ್ಕೆ ಕಾರಣವಾಗಿದೆ. ಶಕ್ತಿ ಯೋಜನೆ ಕೊಟ್ಟು ಫ್ರೀ ಆಗಿ ರಾಜ್ಯಾದ್ಯಂತ ಓಡಾಡಿ ಅಂದ್ರೆ ಅದ್ಯಾಕೋ ಏನೋ ನಮ್ಮ ಹೆಣ್ಮಕ್ಳು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದು ಮಾತ್ರ ಬಿಡ್ತಲೇ ಇಲ್ಲ. ಜಡೆ ಜಗಳ, ಡೋರ್ ಕಟ್, ವಿಂಡೋ ಇಂದ ಬಸ್ ಒಳಗೆ ಸೆಟ್, ಹಿಂಗೆ ಮುಂದುವರೆದಿದೆ ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್. ಇದರ ನಡುವೆ ಪುರುಷ ಪ್ರಯಾಣಿಕರ ಗೋಳು, ಯಾರಿಗೇಳೋಣ ನಮ್ ಪ್ರಾಬ್ಲಮ್. ಫ್ರೀ ಬಸ್ನಿಂದ ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಬಸ್ ನಿಲ್ದಾಣದಲ್ಲಂತೂ ಜನಸಾಗರವೇ ಸೇರಿತ್ತು. ಸೀಟ್ ಹಿಡಿಯಲು ಮಹಿಳೆಯರು ಡ್ರೈವರ್ ಸೀಟ್ನಿಂದ ಹತ್ತಿದ್ರು.
ಕೆಲವರಂತೂ ಮಕ್ಕಳನ್ನ ಕಿಟಕಿ ಮೂಲಕ ಒಳಕಳಿಸಿದ್ರು. ಪ್ರಯಾಣಿಕರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ರು. ಇಲ್ಲೊಬ್ಬ ಪುರುಷ ಪ್ರಯಾಣಿಕ ವಿಧಿಯಿಲ್ಲದೆ ಕಿಟಕಿಯಿಂದ ಹತ್ತಿ ಬಸ್ ಒಳಗೆ ಪ್ರವೇಶಿಸಿದ್ದಾನೆ. ಈ ಘಟನೆ ಗದಗದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದಿದ್ದು, ಇದರ ವಿಡಿಯೋ ವೈರಲ್ ಆಗುತ್ತಿದೆ. ಶಕ್ತಿ ಯೋಜನೆ ಅನುಷ್ಠಾನಗೊಂಡಿದ್ದಕ್ಕೆ ಇಂದು ಬಿಎಂಟಿಸಿ ಎಂಡಿ ಸತ್ಯವತಿ ಬಸ್ಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಲಾಲ್ಬಾಗ್, ಸೀತಾ ಸರ್ಕಲ್, ಹೊಸಕೆರೆಹಳ್ಳಿ ಕ್ರಾಸ್, ನಾಯಂಡಹಳ್ಳಿ ಮಾರ್ಗದಲ್ಲಿ ಸಂಚರಿಸಿ ಡ್ರೈವರ್ ಕಂಡಕ್ಟರ್ ಬಳಿ ಸಮಸ್ಯೆ ಆಲಿಸಿದ್ದಾರೆ. ಮಹಿಳಾ ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವಂತೆ ಸೂಚನೆ ನೀಡಿದ್ದಾರೆ. ಮಹಿಳೆಯರಿಗೆ ರಾಜ್ಯ ಸರ್ಕಾರ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ನೀಡಿದೆ. ಮಹಿಳೆಯರು ಸಾರಿಗೆ ಇಲಾಖೆಯ 4 ನಿಗಮದ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ಕಳೆದ 9 ದಿನಗಳಿಂದ ಬರೋಬ್ಬರಿ 4,24 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಈ ಸೇವೆಯನ್ನ ಪಡೆದುಕೊಂಡಿದ್ದಾರೆ. ಪ್ರಯಾಣಿಸಿದ ಪ್ರಯಾಣಿಕರ ಟಿಕೆಟ್ ವೆಚ್ಚ 100 ಕೋಟಿ ದಾಟಿದೆ. ಹಾಗಾದ್ರೆ ಎಷ್ಟು ಮಂದಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ, ಹಾಗೆ ಆಗ್ತಿರುವ ನಷ್ಟ ಎಷ್ಟು ಗಮನಿಸ್ತಾ ಹೋಗ್ತಾ ಇದೀವಿ ಅಂಕಿಅಂಶಗಳ ಸಮೇತ. ಕೆಎಸ್ಆರ್ಟಿಸಿಗೆ ಆಗಿರುವ ಒಟ್ಟು ನಷ್ಟ 38.25 ಕೋಟಿಯಷ್ಟು. ಸಂಚಾರ ಮಾಡಿರುವ ಒಟ್ಟು ಮಹಿಳೆಯರ ಸಂಖ್ಯೆ 1.23 ಕೋಟಿಯಷ್ಟು. ಇನ್ನು ಬಿಎಂಟಿಸಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಚರಿಸುವ ಸಾರಿಗೆ ಬಸ್ ಇದರಲ್ಲಾಗಿರುವ ನಷ್ಟ 17.61 ಕೋಟಿಯಷ್ಟು. ಇನ್ನು ಬಿಎಂಟಿಸಿಯಲ್ಲಿ ಈ ಉಚಿತ ಯೋಜನೆಯ ಫಲವನ್ನ ಪಡ್ಕೊಂಡ ಮಹಿಳೆಯರ ಸಂಖ್ಯೆ 1.44 ಕೋಟಿಯಷ್ಟು. ಇನ್ನು ಕೆಆರ್ಟಿಸಿ ಇದರ ನಷ್ಟ 26.07 ಕೋಟಿಯಷ್ಟು. ಇನ್ನು ಕೆಎಸ್ಆರ್ಟಿಸಿಯಲ್ಲಿ ಪ್ರಯಾಣ ಮಾಡಿದ ಮಹಿಳೆಯರ ಸಂಖ್ಯೆ ಒಟ್ಟು 1 ಕೋಟಿ. ಇನ್ನು ಕೆಕೆಆರ್ಟಿಸಿಯ ನಷ್ಟದ ಪ್ರಮಾಣವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬರೋಬ್ಬರಿ 18.28 ಕೋಟಿಯಷ್ಟು ನಷ್ಟ ಅನುಭವಿಸಿದ್ರೆ ಈ ಉಚಿತ ಯೋಜನೆಯ ಪ್ರಯೋಜನವನ್ನ ಪಡ್ಕೊಂಡು ಪ್ರಯಾಣ ಮಾಡಿದ ಮಹಿಳೆಯರ ಸಂಖ್ಯೆ 55 ಲಕ್ಷ. ಮತ್ತೊಂದು ಕಡೆ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದ ಅಭ್ಯರ್ಥಿಗಳು ಮತ್ತು ಸಿಬ್ಬಂದಿ ಸೇರಿ ಒಟ್ಟು 52 ಜನರನ್ನ ಶಾಶ್ವತವಾಗಿ ಡಿಬಾರ್ ಮಾಡಲಾಗಿದೆ. ಇನ್ನು ಮುಂದೆ ಡಿಬಾರ್ ಆದ 52 ಜನರು ಮತ್ತೆ ಪೊಲೀಸ್ ಪರೀಕ್ಷೆಗೆ ಕೂರೋ ಹಾಗಿಲ್ಲ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಇಡೀ ಪ್ರಕರಣವನ್ನ ಸರ್ಕಾರ ನ್ಯಾಯಾಂಗ ತನಿಖೆಗೂ ಕೂಡ ಒಪ್ಪಿಸುವ ಸಾಧ್ಯತೆ ಇದೆ. ಈಗಾಗಲೇ ಸಂಪುಟ ಸಭೆಯಲ್ಲಿ 1 ಸುತ್ತಿನ ಮಾತುಕತೆ ಇದರ ಬಗ್ಗೆ ಆಗಿದ್ದು, ಬಜೆಟ್ ಅಧಿವೇಶನದಲ್ಲಿ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಸಮಿತಿ ರಚಿಸೋಕೆ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಈ ಗ್ಯಾರಂಟಿ ಗಲಾಟೆಗೆ ಪರಿಹಾರ ಹುಡುಕೋಕೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಇತ್ತ ವಿರೋಧ ಪಕ್ಷದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗೋದು ಜೋರು ಮಾಡಿದ್ದಾರೆ. ಹೆಚ್ಚಿಗೆ ಮಾತು ಬೇಡ, ನಮ್ಮ ಹತ್ರ ನಿಮ್ ಜುಟ್ಟು ಜನಿವಾರ ಎಲ್ಲ ಇದೆ ಅಂತ ಚಿಕ್ಕ ಸ್ಯಾಂಪಲ್ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರವನ್ನ ಗುಡಿಸಿ ಗುಂಡಾಂತರ ಮಾಡುತ್ತಾರಂತೆ. ಯಾರ್ಯಾರು ಏನ್ ಮಾಡಿದ್ದಾರೆ ಗೊತ್ತಿದೆ. ಬಿಬಿಎಂಪಿಯ ಆರ್ಆರ್ ನಗರ ಇಂಜಿನಿಯರ್ಗಳ ಕಥೆ ಏನಾಗಿದೆ ಗೊತ್ತಲ್ವಾ? ಬಿಡಿಎ ಬಿಬಿಎಂಪಿಯಲ್ಲೂ ಎಸ್ಐಟಿ ತನಿಖೆ ಮಾಡಿಸುವ ಬಗ್ಗೆ ಯೋಚನೆ ಮಾಡುತ್ತಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ರು. ನೋಡಿದ್ರ ರಾಜಲಕ್ಷ್ಮಿ ನಗರದಲ್ಲಿ ಲೋಕಾಯುಕ್ತ ಅವರು 123 ಕೋಟಿ ರೂಪಾಯಿ ಕೆಲಸ ಮಾಡಿದ ಬಿಲ್ ತಗೊಂಡಿರೋದು. ಬಿಡಿಎಲ್ಲೂ ಎಸ್ಐಟಿ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಕಾರ್ಪೊರೇಷನ್ಗೂ ಆಗ್ತಾ ಇದೆ. ಬಿಜೆಪಿಯವರದ್ದು ಎಲ್ಲವನ್ನು ಬಿಚ್ಚಿಡ್ತೀನಿ. ಆರ್ಆರ್ ನಗರದಲ್ಲಿ ಕೆಲಸ ಮಾಡದೆ ಕೆಲವರು ಬರೋಬ್ಬರಿ 123 ಕೋಟಿ ಬಿಲ್ ಪಡೆದಿದ್ದಾರೆ. ಬಿಜೆಪಿಯ ಎಲ್ಲಾ ಕಾಮಗಾರಿಗಳ ಮರುಪರಿಶೀಲನೆ ಮಾಡ್ತೀವಿ. ಚುನಾವಣೆಗೂ ಮುನ್ನ ಡಬಲ್ ಬಿಲ್ ಮಾಡಿದ್ದಾರೆ, ಆ ಕಾಮಗಾರಿಗಳನ್ನು ಪರಿಶೀಲಿಸ್ತೀವಿ ಎಂದು ಡಿಕೆಶಿ ಹೇಳಿದ್ದಾರೆ. ವಿದ್ಯುತ್ ಬಿಲ್ ಬೆಲೆ ಏರಿಕೆ ಬಳಿಕ ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಾಗಲಿದೆ. ನಂದಿನಿ ಹಾಲಿನ ದರ 5 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕೆಎಂಎಫ್ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಭೀಮಾ ನಾಯಕ್ ಈ ಸುಳಿವನ್ನ ನೀಡಿದ್ದಾರೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಪಶುಸಂಗೋಪನಾ ಮಂತ್ರಿ ಕೆ ವೆಂಕಟೇಶ್ ಕೂಡ ದರ ಹೆಚ್ಚಳವಾಗತ್ತೆ ಅನ್ನೋ ಸೂಚನೆಯನ್ನ ಮಾತಿನ ಮೂಲಕ ನೀಡಿದ್ದಾರೆ. 5 ರೂಪಾಯಿ ಹೆಚ್ಚು ಮಾಡಬೇಕು, ಗ್ರಾಹಕರಿಗೆ 5 ರೂಪಾಯಿ ಹೆಚ್ಚು ಮಾಡಿ ಅದನ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕಂತೇಳಿ ನಾವು ಬೇಡಿಕೆನ ಮನೆ ಸಚಿವರ ಮುಂದೆ ಇಟ್ಟಿದ್ದೀವಿ. ಪರ್ಚೇಸ್ ರೇಟ್ ಏನಿದೆ ಒಂದೊಂದು ಯೂನಿಯನ್ಗೆ ಒಂದೊಂದು ಜಿಲ್ಲೆಗೂ ಕೂಡ ಸ್ವಲ್ಪ ವ್ಯತ್ಯಾಸಗಳಿದಾವೆ. ಆದ್ರೂ ಕೂಡ ಅದನ್ನೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡು ಪರ್ಚೇಸ್ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದಿದೆ, ಮತ್ತೆ ಹಾಲಿನ ಮಾರಾಟದ ದರನೂ ಕೂಡ ಹೆಚ್ಚಿರ್ತಕ್ಕಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ. ಹೇಳ್ತಾ 5 ರೂಪಾಯಿ ಹೆಚ್ಚು ಮಾಡಿದ್ರೆ ನಮಗೆ ಕೋಟ್ ಆಗಬೇಕು ಕಟ್ಟ ಅಂತ ಹೇಳ್ತಾ ಇದ್ದಾರೆ.
ಅನಿವಾರ್ಯತೆನೋ ಅವಕಾಶವಾದನೋ ಗೊತ್ತಿಲ್ಲ, ಒಟ್ನಲ್ಲಿ ಬೆಲೆ ಏರಿಕೆ ಆಗೋದು ಗ್ಯಾರಂಟಿ ಅನ್ನೋ ಸೂಚನೆ ಅಂತೂ ಇವರ ಮಾತಿಂದ ವ್ಯಕ್ತವಾಗ್ತಿದೆ. ಹಾಗಾದ್ರೆ ಪ್ರಸ್ತುತ ದರ ಎಷ್ಟು, ಏರಿಕೆ ಆದ್ರೆ ಎಷ್ಟಾಗಬಹುದು, ಅದರ ಡೀಟೇಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಸದ್ಯಕ್ಕಿರುವ ರೇಟ್ ನಂದಿನಿ ಹಾಲಿನದ್ದು ಯಾವ್ಯಾವ ಟೈಪ್ ಆಫ್ ಮಿಲ್ಕ್ಗೆ ಎಷ್ಟಿದೆ, ಹಾಗೆ ಹೆಚ್ಚಳ ಆದ್ರೆ ಎಷ್ಟಾಗುತ್ತೆ ಅದನ್ನ ಗಮನಿಸ್ತಾ ಹೋಗೋಣ. ಪ್ರಸ್ತುತ ಪ್ರತಿ ಲೀಟರ್ಗೆ ಇರುವ ದರ ಎಷ್ಟು ನಂದಿನಿಯದು 39 ರೂಪಾಯಿ ಪ್ರತಿ ಲೀಟರ್ಗಿದೆ. ಹಾಗೆ ಏರಿಕೆ ಆದ್ರೆ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋ ಪ್ರಸ್ತಾಪವನ್ನ ಮಾಡಲಾಗಿದೆ. ಟೋನ್ಡ್ ಹಾಲಿಗೆ ಸಂಬಂಧಪಟ್ಟಂತೆ ಈ ಒಂದು ದರ ಏರಿಕೆಯ ಸಾಧ್ಯತೆಗಳು ಕಂಡು ಬರ್ತಾ ಇರೋದು. ಕೇವಲ ಇಷ್ಟು ಮಾತ್ರ ಅಲ್ಲ, ಹೋಮೋಜನೈಸ್ಡ್ ಹಾಲು ಕೂಡ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ ಅನ್ನೋ ಪ್ರಸ್ತಾಪ ಸದ್ಯಕ್ಕಿರೋದು 40 ರೂಪಾಯಿ ಪ್ರತಿ ಲೀಟರ್ಗೆ ಅಂತ ಹೇಳಿ 5 ರೂಪಾಯಿ ಹೆಚ್ಚಳ ಮಾಡಬೇಕು ಹೋಮೋಜನೈಸ್ಡ್ ಮಿಲ್ಕ್ ಮೇಲೂ ಕೂಡ ಅನ್ನೋ ಪ್ರಸ್ತಾವನೆ, ಹಾಗೆ ಆ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಕೇವಲ ಇದೆರಡು ಮಾತ್ರ ಅಲ್ಲ, ಇದರ ಜೊತೆಗೆ ಹೋಮೋಜನೈಸ್ಡ್ ಹಸುವಿನ ಹಾಲಿನ ದರದಲ್ಲೂ ಕೂಡ ಏರಿಕೆ ಮಾಡೋ ಪ್ರಸ್ತಾಪ ಸದ್ಯಕ್ಕಿರೋದು 44 ರೂಪಾಯಿ. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಗ್ರೀನ್ ಪ್ಯಾಕೆಟ್ ನಂದಿನಿ ಹಾಲು ಅಂತ ಹೇಳಿ ನಾವೇನು ಪರ್ಚೇಸ್ ಮಾಡ್ತೀವಿ, ಸದ್ಯಕ್ಕೆ 44 ರೂಪಾಯಿ ಕೊಟ್ಟು 1 ಲೀಟರ್ ಹಾಲನ್ನ ನಾವು ಪಡ್ಕೊಳ್ತಾ ಇದೀವಿ. ಆದ್ರೆ ದರ ಹೆಚ್ಚಿಗೆ ಆದ್ರೆ ಇನ್ನು 5 ರೂಪಾಯಿ ಎಕ್ಸ್ಟ್ರಾ ನಮ್ಮ ಪಾಕೆಟ್ ಇಂದ ಕೊಡೋ ಅನಿವಾರ್ಯತೆ ಬರುತ್ತೆ. ಇದರ ಜೊತೆಗೆ ಕೇಸರಿ ಪ್ಯಾಕೆಟ್ ಇದರ ಬೆಲೆ ಸದ್ಯಕ್ಕಿರೋದು 45 ರೂಪಾಯಿ. ಇಲ್ಲೂ ಕೂಡ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋ ಪ್ರಸ್ತಾಪ. ಶುಭಂ ಹಾಲಿನ ದರದ ಮೇಲೂ ಕೂಡ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋ ಪ್ರಸ್ತಾಪ ಸದ್ಯಕ್ಕೆ ರಾಜ್ಯ ಸರ್ಕಾರದ ಮುಂದಿದೆ. ಇದರ ಜೊತೆಗೆ ಸಮೃದ್ಧಿ ಹಾಲು 50 ರೂಪಾಯಿ ಪ್ರತಿ ಲೀಟರ್ಗಿದೆ. 50 ರೂಪಾಯಿ ಇರೋದನ್ನ ಇನ್ನೇನು ಕೆಲವೇ ದಿನದಲ್ಲಿ 55 ರೂಪಾಯಿ ಕೊಟ್ಟು ಸಮೃದ್ಧಿ ಹಾಲನ್ನ ಖರೀದಿ ಮಾಡುವ ಅನಿವಾರ್ಯತೆ ನಿಮ್ಗೆ ಎದುರಾಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತಷ್ಟು ಕ್ಯಾಟಗರಿಯನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಸಂತೃಪ್ತಿ ಹಾಲಿಗೆ ಪ್ರತಿ ಲೀಟರ್ಗೆ ಸದ್ಯಕ್ಕಿರೋದು 52 ರೂಪಾಯಿ ಪ್ರತಿ ಲೀಟರ್ಗೆ ಬೆಲೆ. ಇಲ್ಲೂ ಕೂಡ 5 ರೂಪಾಯಿ ದರ ಏರಿಕೆ ಮಾಡಬೇಕು ಅನ್ನೋ ಪ್ರಸ್ತಾಪ. ಅಲ್ಲಿಗೆ 57 ರೂಪಾಯಿ ಕೊಡಬೇಕಾಗುತ್ತೆ ಸಂತೃಪ್ತಿ ಹಾಲನ್ನ ನಾವು ಪರ್ಚೇಸ್ ಮಾಡಬೇಕು ಅಂತಂದ್ರೆ. ಇದರ ಜೊತೆಗೆ ಡಬಲ್ ಟೋನ್ಡ್ ಹಾಲಿನ ದರದಲ್ಲೂ ಕೂಡ ಏರಿಕೆ ಆಗುವ ಸಾಧ್ಯತೆ ನಿರೀಕ್ಷೆ. 38 ರೂಪಾಯಿ ಪ್ರತಿ ಲೀಟರ್ಗಿದೆ. 5 ರೂಪಾಯಿ ಹೆಚ್ಚಿಗೆ ದರವನ್ನ ಮಾಡಬೇಕು ಅನ್ನೋದು ಸದ್ಯಕ್ಕಿರುವ ಪ್ರಸ್ತಾವನೆ. ಹಾಲಿನ ದರ ಹೆಚ್ಚಳ ಆಗುವ ಎಲ್ಲಾ ಸಾಧ್ಯತೆ ಇದೆ ಅನ್ನೋದು ಕೂಡ ಈಗ ಆಲ್ರೆಡಿ ನಾವು ಗಮನಿಸಿದ್ವಿ, ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಒಂದೊಂದೇ ಯೋಜನೆಗೆ ಕತ್ತರಿ ಹಾಕ್ತಾ ಇದೆ. ಇದೀಗ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಶಾಲಾ ಮಕ್ಕಳಿಗೆ ನೀಡ್ತಾ ಇದ್ದ ಮೊಟ್ಟೆಗೆ ಸರ್ಕಾರ ಕತ್ತರಿ ಹಾಕಿದೆ. ಮಕ್ಕಳ ಪೌಷ್ಟಿಕಾಂಶದ ಮೊಟ್ಟೆ ಮೇಲೂ ಕೂಡ ಸರ್ಕಾರದ ಕಣ್ಬಿತ್ತ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಆಗಬಹುದಾದ ಬದಲಾವಣೆ, ಸರ್ಕಾರದ ನಿಟ್ಟಿನಲ್ಲಿರೋ ಚಿಂತನೆ ಯಾವ ರೀತಿ ಇದೆ, ಬಿಸಿಯೂಟದಲ್ಲಿ ಏನೆಲ್ಲ ಬದಲಾವಣೆ ಆಗೋ ಸಾಧ್ಯತೆ? ಈಗ ಸದ್ಯಕ್ಕೆ 2 ಮೊಟ್ಟೆಯನ್ನ ಕೊಡ್ಲಾಗ್ತಾ ಇದೆ ಬಿಸಿಯೂಟದ ಜೊತೆಗೆ. ಯಾರೆಲ್ಲ ಮೊಟ್ಟೆ ತಿಂತಾರೆ ಮಕ್ಕಳು ಅವರಿಗೆ ಈಗ ಇನ್ನು ಮುಂದೆ 2 ಮೊಟ್ಟೆ ಬದಲಿಗೆ 1 ಮೊಟ್ಟೆ ಕೊಡಬೇಕು ಅನ್ನೋ ನಿರ್ಧಾರ ರಾಜ್ಯ ಸರ್ಕಾರದ್ದು. ಇನ್ ಕೇಸ್ ಮೊಟ್ಟೆ ತಿಂದೇ ಇರೋ ಮಕ್ಕಳಿದ್ರೆ ಚಿಕ್ಕಿ ಹಾಗೆ ಬಾಳೆಹಣ್ಣನ್ನ ಕೊಡ್ತಾರೆ. ಈಕ್ವಲ್ ನ್ಯೂಟ್ರಿಷನ್, ಅದರಲ್ಲೂ ಪ್ರೋಟೀನ್ ಸಿಗುತ್ತೆ ಚಿಕ್ಕಿ ಹಾಗೆ ಬಾಳೆಹಣ್ಣಲ್ಲಿ ಅಂತ ಹೇಳಿ. ಇದರಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆ ಕಾಣೋಕ್ ಸಿಗ್ತಾ ಇಲ್ಲ. ಆದ್ರೆ 2 ಮೊಟ್ಟೆ ಬದಲಿಗೆ 1 ಮೊಟ್ಟೆ ಕೊಟ್ಟ ಸಂದರ್ಭದಲ್ಲಿ ಚಿಕ್ಕಿ ಹಾಗೆ ಬಾಳೆಹಣ್ಣಿನ ಪ್ರಮಾಣದಲ್ಲಿ ಏನಾದ್ರೂ ಕಡಿಮೆ ಮಾಡೋ ಚಿಂತನೆ ಇದೆಯಾ? ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಮುಂಗಾರು ಆಗಮನಕ್ಕಾಗಿ ಕಾಯ್ತಾ ಇದ್ದ ಭೂಮಿ ಈಗ ತಂಪಾಗಿದೆ. ಆದ್ರೆ ತಂಪಾಗಿಸೋಕೆ ಮಾತ್ರ ಬಂದು ಸುಮ್ಮನಾಗ್ಲಿಲ್ಲ ಮಳೆ. ದೇಶದ ಕೆಲ ರಾಜ್ಯಗಳಲ್ಲಿ ಅಬ್ಬರಿಸಿ ಬೊಬ್ಬೆರಿದು ಜನ ತಮ್ಮ ತಲೆ ಮೇಲಿನ ಸೂರನ್ನ ಕಳೆದುಕೊಂಡು ಯಾವಾಗ ನಿಲ್ಲುತ್ತಪ್ಪ ಮಳೆ ಅಂತ ಕಾಯುವಂತೆ ಮಾಡಿದೆ. ಉತ್ತರ ಭಾರತದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಹರಿಯಾಣದ ಗುರುಗ್ರಾಮ್ನ ರಸ್ತೆಗಳ ತುಂಬೆಲ್ಲ ಮೊಣಕಾಲುದ್ದ ನೀರು ನಿಂತಿತ್ತು. ದ್ವಿಚಕ್ರ ವಾಹನ ಸವಾರರಂತೂ ಹೈರಾಣಾಗಿ ಹೋದ್ರು. ಮಳೆ ಅಬ್ಬರದ ಹಿನ್ನೆಲೆಯಲ್ಲಿ ಬರೋಬ್ಬರಿ 5 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಯಿತು. ರಾಜಸ್ಥಾನವನ್ನ ಬಿಪರ್ಜಾಯ್ ಚಂಡಮಾರುತ ಇನ್ನಿಲ್ಲದಂತೆ ಬಾಧಿಸಿದೆ. ಮರಳುಗಾಡು ನಾಡಿನಲ್ಲಿ 28 ಎಂಎಂನಷ್ಟು ಮಳೆಯಾಗಬೇಕಿತ್ತು. ಆದರೆ 93 ಎಂಎಂನಷ್ಟು ಮಳೆಯಾಗಿದೆ. 19 ಜಿಲ್ಲೆಗಳಲ್ಲಿ ನಿರೀಕ್ಷೆಗೂ ಹೆಚ್ಚು ಮಳೆ ಸುರಿದಿದೆ. ಬಾರ್ಮರ್, ಜೋಧ್ಪುರ, ಪಾಲಿ, ಸಿರೇಹಿ, ಜಲೋರ್ ಜಿಲ್ಲೆಗಳಲ್ಲಿ ಇನ್ನೂ ಪ್ರವಾಹ ಪರಿಸ್ಥಿತಿ ಇದೆ. ಅಸ್ಸಾಂನಲ್ಲೂ ಮಳೆ ಅಬ್ಬರ ಕಡಿಮೆಯಾಗಿಲ್ಲ. ಫಲ್ಗಡಿಯಾ ನದಿ ಧುಮ್ಮಿಕ್ಕಿ ಹರಿಯುತ್ತಿದ್ದು ಧಮ್ಧಮ ತಮಲ್ಪುರ ಸಂಪರ್ಕಿಸುವ ಸೇತುವೆಗೆ ಹಾನಿಯಾಗಿದೆ. ನಲ್ಬರಿಯಲ್ಲಿ ಹಲವು ರಸ್ತೆಗಳಿಗೆ ಹಾನಿಯಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಕರ್ನಾಟಕ ರಾಜಧಾನಿ ಬೆಂಗಳೂರಿಗೂ ಮಳೆ ಭೀತಿ ಎದುರಾಗಿದೆ. ನಾಳೆಯಿಂದ ಭಾನುವಾರದವರೆಗೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಐಎಂಡಿ ಎಚ್ಚರಿಸಿದೆ. ತಾಪಮಾನ ಕೂಡ 21 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಇರಲಿದೆಯಂತೆ.